ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ದೊಡ್ಡ ಮಟ್ಟದ ಶಾಕ್ ಅನ್ನು ಕೊಟ್ಟಿದೆ. ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ್ದಾರೆ. ತುಮಕೂರಿನ ಹೆಗ್ಗೆರೆ ಹತ್ರ ಇದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು. ಇವತ್ತು ಬೆಳಗ್ಗೆ 9 ಗಂಟೆಗೆ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಸಚಿವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ಪ್ರಿನ್ಸಿಪಲ್ ಕಚೇರಿಯಲ್ಲಿ ಇಡಿ ದಾಖಲೆಗಳ ಪರಿಶೀಲನೆಗೆ ಇಳಿದಿದೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಇದು ಅಡ್ಮಿಷನ್ ಟೈಮ್. ಮೆಡಿಕಲ್ ಕಾಲೇಜುಗಳಲ್ಲಿ ಬಹಳಷ್ಟು ಮಾಫಿಯಾ ನಡೆಯುತ್ತೆ ಸೀಟ್ಗಳ ವಿಚಾರವಾಗಿ. ಸೊ ಇಡಿ ದಾಳಿ ಯಾವ ವಿಚಾರಕ್ಕೆ ಆಗಿದೆ ಅನ್ನೋದರ ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕಾಗಿದೆ. ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಗೆ ಅಧಿಕಾರಿಗಳು ಇಳಿದಿದ್ದಾರೆ. 2019ರಲ್ಲೂ ಕೂಡ ಐಟಿ ದಾಳಿ ಆಗಿತ್ತು ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ. ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಯಾವಾಗಲೂ ಹೇಳ್ತಾ ಇರುತ್ತೆ ಬಿಜೆಪಿ ಇಡಿ ಮತ್ತು ಐಟಿ ಅನ್ನುವಂತಹ ಸಂಸ್ಥೆಗಳನ್ನ ಬಿಟ್ಟು ನಮ್ಮನ್ನು ಅಲಗಾಡಿಸೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿ. ಆದ್ರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂತಂದಾಗ ಯಾವುದಾದ್ರೂ ಒಂದು ಸ್ಪಷ್ಟ ಮಾಹಿತಿಯನ್ನ ಇಟ್ಕೊಂಡು ದಾಳಿಯನ್ನ ನಡೆಸಿರ್ತಾರೆ. ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಕಾಲೇಜ್ ಮೇಲೂ ಕೂಡ ದಾಳಿ ಆಗಿದೆ. ಯಾವುದಾದ್ರೂ ಐಟಿ ಅಥವಾ ಇಡಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಜಾಗದ ಮೇಲೆ ದಾಳಿ ಮಾಡೋದಿಲ್ಲ. ಅವರ ಅಷ್ಟು ಒಡೆತನದ ಆಸ್ತಿ ಪಾಸ್ತಿ ಅಥವಾ ಅಷ್ಟು ಸಂಸ್ಥೆಗಳ ಮೇಲೆ ದಾಳಿ ಮಾಡುತ್ತೆ. ನೆಲಮಂಗಲದ ಟಿ ಬೇಗೂರಿನಲ್ಲೂ ಕೂಡ ಕಾಲೇಜ್ ಇದೆ. ಆ ಕಾಲೇಜಿನಲ್ಲೂ ಕೂಡ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಇಡಿ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಜೊತೆಗೆ ನೆಲಮಂಗಲದ ಟಿ ಬೇಗೂರಿನಲ್ಲಿರುವಂತಹ ಕಾಲೇಜಿನ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾಸ್ ಇರುತ್ತೆ, ಪೇಮೆಂಟ್ ಸೀಟ್ಗಳಿರುತ್ತೆ. ಸೊ ಇದೆಲ್ಲದರ ಬಗ್ಗೆ ಈಗ ಮಾಹಿತಿಯನ್ನ ಇಡಿ ಕಲೆ ಹಾಕ್ತಾ ಇದೆ. ಒಂದಷ್ಟು ದಾಖಲೆಗಳ ಪರಿಶೀಲನೆಗೆ ಇಳಿದಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳು ಇಡಿ ದಾಳಿಯ ಬಗ್ಗೆ ಮತ್ತೊಂದಷ್ಟು ಸ್ಪಷ್ಟನೆ ಬೇಕಾಗತ್ತೆ. ಇಡಿ ದಾಳಿ ಯಾವಾಗ ಆಗತ್ತೆ ಅಂತ ಅಂದಾಗ ಅಲ್ಲಿ ಹಣದ ವಹಿವಾಟು ಸರಿಯಾದ ರೀತಿಯಲ್ಲಿ ನಡೆದಿಲ್ಲದೆ ಇರುವಾಗ ಇಡಿ ದಾಳಿ ಆಗತ್ತೆ. ಸೊ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಮೆಡಿಕಲ್ ಕಾಲೇಜ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಆಗಿರುವಂಥದ್ದು. ಗೃಹ ಸಚಿವರು ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಈ ವಿಚಾರವಾಗಿ ಕೊಟ್ಟಿಲ್ಲ. ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇರಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಯಾವೆಲ್ಲ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ ಇಡಿ ಅಧಿಕಾರಿಗಳು, ಏನೆಲ್ಲ ದಾಖಲೆಗಳು ಸಿಕ್ಕಿದೆ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ಗೊತ್ತಿರುತ್ತೆ ಪರಮೇಶ್ವರ್ ಅವ್ರಿಗೂ ಕೂಡ ಈ ರೀತಿ ಆಗಬಹುದು ಅಂತ ಅವರಿಗೂ ಒಂದು ಸೂಚನೆ ಇರುತ್ತೆ. ಸೊ ಅವರು ಈಗ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಿರಬಹುದು. ಬೆಳಗ್ಗೆ 9 ಗಂಟೆಗೆನೆ ದಾಳಿ ಮಾಡಿದ್ದು ಇಡಿ ಅಧಿಕಾರಿಗಳು. ಆವಾಗಿಂದ ಇಲ್ಲಿವರೆಗೂ ಕೂಡ ದಾಖಲೆಗಳ ಪರಿಶೀಲನೆಗೆ ಇಳಿದಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಸ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಮತ್ತು ಟಿ ಬೇಗೂರಿನಲ್ಲೂ ನೆಲಮಂಗಲದ ಟಿ ಬೇಗೂರಿನಲ್ಲಿರುವಂತಹ ಕಾಲೇಜಿನ ಮೇಲೆ ದಾಳಿ ಆಗಿರೋದು. ಬೆಂಗಳೂರಿನಿಂದ ತುಮಕೂರಿನತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೊರಟಿದ್ದಾರೆ. ಅದನ್ನೇ ಹೇಳಿದೆ, ಇಡಿ ದಾಳಿ ಆಗ್ತಿದ್ದಂತೆ ತುಮಕೂರಿಗೆ ಹೋಗ್ತಾ ಇದ್ದಾರೆ ಗೃಹ ಸಚಿವರು. ಪತ್ನಿ ಕನ್ನಿಕಾ ಜೊತೆ ತುಮಕೂರಿನತ್ತ ಪರಮೇಶ್ವರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಇಡಿ ದಾಳಿ ನಡೆಸಿದೆ ಅನ್ನುವಂಥ ವಿಚಾರ ಅವರಿಗೆ ತಲುಪಿರುತ್ತೆ. ತಲುಪ್ತಿದ್ದಂಗೆನೆ ಅವರು ತುಮಕೂರಿನತ್ತ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ತಮ್ಮ ಪತ್ನಿ ಕನ್ನಿಕಾ ಅವರ ಜೊತೆಗೆ ತುಮಕೂರಿನತ್ತ ಪರಮೇಶ್ವರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರಿನ್ಸಿಪಲ್ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ.
ಟಿ ಬೇಗೂರಿನಲ್ಲಿರುವಂತಹ ಕಾಲೇಜ್ನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಸೀಟ್ ಅಲೋಕೇಟ್ಮೆಂಟ್ ಹೇಗಿರುತ್ತೆ, ಏನು ಎತ್ತ, ಅಡ್ಮಿಷನ್ ಟೈಮ್ ಬೇರೆ ಇದು. ಮೆಡಿಕಲ್ ಸೀಟ್ಗಳ ಹಗರಣ ಎಷ್ಟು ದೊಡ್ಡ ಮಟ್ಟದ ಹಗರಣ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಅದೇ ವಿಚಾರಕ್ಕೆ ನಡೀತಾ ಇದೆಯಾ ಏನು ಅನ್ನೋದು ಇಲ್ಲಿ ಸ್ಪಷ್ಟತೆ ಸಿಗ್ಬೇಕಾಗತ್ತೆ. ಇನ್ನು 4 ವರ್ಷಗಳ ಹಿಂದೆ ಕೂಡ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು.